ಎಲ್ಲ ನನ್ನ ಆತ್ಮೀಯ ಕೋಲಾರ ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡರೇ, ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ, ಎಲ್ಲ ಕಟ್ಟಾಳುಗಳೇ, ಇವತ್ತಿನ ಜನರೊಂದಿಗೆ ಜನತಾದಳ ಕಾರ್ಯಕ್ರಮ ಕೋಲಾರ ತಾಲೂಕಿಗೆ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಬಂದು ತಲುಪಬೇಕಾಗಿತ್ತು. ಆದರೆ ಬಂಗಾರಪೇಟೆಯಲ್ಲಿ ಮೊದಲನೇ ಹಂತದ ಪ್ರಮುಖ ಮುಖಂಡರು ಮತ್ತೆ ಕಾರ್ಯಕರ್ತರುಗಳ ಸಭೆ ಒಂದು ಸ್ವಲ್ಪ ಬರಲಿಕ್ಕೆ ತಡವಾದರೂ ಕೂಡ ನಮ್ಮ ಜೊತೆಯಲ್ಲಿ ವಿಶೇಷವಾಗಿ ತಾಲೂಕಿನ ಎಲ್ಲ ಮುಖಂಡರು ಕಾರ್ಯಕರ್ತ ಬಂಧುಗಳು ಬೈಕ್ ರ್ಯಾಲಿ ಮೂಲಕವಾಗಿ ನಮ್ಮನ್ನ ಬಹಳ ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದೀರಿ. ಕ್ಷೇತ್ರದಲ್ಲಿ ಜನತಾದಳ ಪಕ್ಷ ಅತ್ಯಂತ ಬಲಿಷ್ಠವಾಗಿದೆ. ಜನತಾದಳ ಪಕ್ಷದ ಕಾರ್ಯಕರ್ತರು ಕ್ಷೇತ್ರವನ್ನ ಬಲಿಷ್ಠವಾಗಿ ಕಟ್ತೇವೆ ಮುಂದಿನ ದಿನಗಳಲ್ಲಿ ಅಂತಕ್ಕಂಥ ಆತ್ಮಸ್ಥೈರ್ಯವನ್ನ ತುಂಬುವ ಮೂಲಕ ಇವತ್ತಿನ ಈ ಒಂದು ಸಭೆಯನ್ನ ಅತ್ಯಂತ ಆತ್ಮೀಯವಾಗಿ ವಿಶ್ವಾಸದಿಂದ ಅಭಿಮಾನದಿಂದ ತಾವೇನು ಬರಮಾಡ್ಕೊಂಡಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೇನೆ. ವೇದಿಕೆ ಮೇಲೆ ಕೋಲಾರ ಜಿಲ್ಲೆಯ ಬಹುತೇಕ ಎಲ್ಲ ನಮ್ಮ ಶಾಸಕ ಮಿತ್ರರು, ಸಂಸದರು, ವಿಧಾನ ಪರಿಷತ್ನ ಸದಸ್ಯರು, ಮಾಜಿ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಇಲ್ಲಿ ಕೂತಿರ್ತಕ್ಕಂಥ ವೇದಿಕೆ ಮೇಲೆ ಎಲ್ಲ ಜನತಾದಳ ಪಕ್ಷವನ್ನ ಕಟ್ಟಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು, ಜೊತೆಯಲ್ಲಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೋಲಾರ ತಾಲೂಕಿನಿಂದ ಜನತಾದಳ ಪಕ್ಷದ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿರ್ತಕ್ಕಂಥ ಶ್ರೀನಾಥ್ ರವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಬಹುಶಃ ಕೇಂದ್ರ ಬಿಂದುಗಳಾಗಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಇನ್ನು 4 ದಿನಗಳ ಕಾಲ ಜಿಲ್ಲೆನಲ್ಲಿ ಮತ್ತೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿಯನ್ನ ಪ್ರಸಾರವನ್ನ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ವಿಚಾರಗಳು ಇವತ್ತು ಸಮೃದ್ಧಿ ಮಂಜು ಅವರು ನಿಮ್ಮ ಮುಂದೆ ಪ್ರಸ್ತಾವನೆ ಮಾಡಿದ್ದಾರೆ. ಸಮೃದ್ಧಿ ಮಂಜು ಅವ್ರನ್ನ ನಾನು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇರ್ತಕ್ಕಂಥದ್ದಲ್ಲ. ನನ್ನ ಅವರ ಸ್ನೇಹ ಸಂಬಂಧ ಬಹಳ ದೀರ್ಘಕಾಲದ ಸಂಬಂಧ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೊನೆ ಹಂತದಲ್ಲಿ ಬಂದು ಚುನಾವಣೆಗೆ ನಿಂತು ದೊಡ್ಡ ಮಟ್ಟದ ಜನರ ಆಶೀರ್ವಾದ ಅವ್ರ ಪರವಾಗಿ ಇದ್ರೂ ಕೂಡ ಆ ಚುನಾವಣೆಯಲ್ಲಿ ಪರಾಜಿತಗೊಂಡ ನಂತರ ಛಲವನ್ನ ಬಿಡದಿರ ಹೋರಾಟದ ಮೂಲಕ ಅವರ ತಾಲೂಕಿನಲ್ಲಿ ಇರ್ತಕ್ಕಂಥ ಮುಖಂಡರು ಕಾರ್ಯಕರ್ತರನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದಷ್ಟೇ ಅಲ್ಲ, ಜನರ ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡು ಸ್ಥಳೀಯ ಚುನಾವಣೆಗಳಲ್ಲಿ ವಿಶೇಷವಾಗಿ ಪಕ್ಷವನ್ನ ಕಟ್ಟುತ್ತಾ ಸ್ಥಳೀಯವಾಗಿ ಇರ್ತಕ್ಕಂಥ ಕಾರ್ಯಕರ್ತರು ಮುಖಂಡರನ್ನ ಬೆನ್ನು ತಟ್ತಾ ಅವರಿಗೆ ಅಧಿಕಾರವನ್ನ ಕೊಡಿಸುವ ಮೂಲಕ 2 ವರ್ಷದಿಂದ ನಡೆದಂತ ಅವರ 2ನೇ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಅತ್ಯಂತ ಪ್ರಚಂಡ ಬಹುಮತದಿಂದ ಗೆಲುವನ್ನ ಸಾಧಿಸಿದ್ರು. ಬಹುಶಃ ಇದು ಮಂಜಣ್ಣ ಅವರಿಗೆ ಇರ್ತಕ್ಕಂಥ ಒಂದು ಛಲ, ಒಂದು ಹೋರಾಟ, ಇವೆಲ್ಲವೂ ಕೂಡ ಜಿಲ್ಲೆಯ ಜನತೆ ನೋಡಿದ್ದೇವೆ. ಡಿಸಿಸಿ ಬ್ಯಾಂಕ್ ಇರ್ಬೋದು, ಇತ್ತೀಚೆಗೆ ನಡೆದಂತ ಕೋಮುಲ್ನ ನಿರ್ದೇಶಕರ ಚುನಾವಣೆಯಲ್ಲೂ ಕೂಡ 2 ಸ್ಥಾನದಲ್ಲೂ ಕೂಡ ಅವರು ಜಯಬೇರಿಯನ್ನ ಬಾರಿಸಿದ್ದಾರೆ. ಅದೇ ರೀತಿ ಇವತ್ತು ಕೋಲಾರ್ನಲ್ಲಿ ನಮ್ಮ ನಾಗರಾಜಣ್ಣ ಅವರು ಇಲ್ಲೇ ಕೂತಿದ್ದಾರೆ. ಕೋಲಾರ್ನ ನಾಗರಾಜಣ್ಣ ಅವರು ನೂತನವಾಗಿ ಕೊಮುಲ್ನಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಹರೀಶ್ ರವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಮಂಜಣ್ಣ ಅವರಿಗೆ ಒಳಗಡೆಯಿಂದ ಒಂದು ಬೇಜಾರು, ಒಂದು ಬೇಸರ.
ನನ್ನ ವೇಗಕ್ಕೆ ಯಾರು ಹೆಜ್ಜೆ ಆಗ್ತಾ ಇಲ್ವಲ್ಲ ಇಲ್ಲಿ ಅಂತ ಒಂದು ಸ್ವಲ್ಪ ನೋವಿದೆ ಅವ್ರಿಗೆ. ಅದನ್ನ ಒಂದು ಸ್ವಲ್ಪ ಆಕ್ರೋಶ ಭರಿತವಾಗಿ ಇವತ್ತು ವೇದಿಕೆ ಮೂಲಕ ಚರ್ಚೆ ಮಾಡಿದ್ದಾರೆ. ತಪ್ಪೇನಿಲ್ಲ. ಯಾಕೆಂದ್ರೆ ಈ ವೇದಿಕೆ ಪಕ್ಷದ ಕಾರ್ಯಕರ್ತರು ಹಾಗೂ ಮುಖಂಡರ ವೇದಿಕೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೆಲ್ಲ ನಮ್ಮ ಕುಟುಂಬದ ಸದಸ್ಯರಿದ್ದಾಗೆ ನಿಮ್ಮ ಮುಂದೆ ನಿಮ್ಮ ಜಿಲ್ಲೆಯ ಶಾಸಕರು ಅವರ ಅಳಿಲನ್ನ ತೋಡ್ಕೊಳ್ತಕ್ಕಂಥ ತಪ್ಪೇನಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಯಾಕಂದ್ರೆ ಅವ್ರು ಏನೇ ಮಾತನಾಡ್ಬೇಕಾದ್ರು ಬಹಳ ನೇರವಾಗಿ ಮಾತನಾಡ್ತಾರೆ, ಹಿಂದೆ ಮುಂದೆ ಆಲೋಚನೆ ಮಾಡೋದಿಲ್ಲ. ಯಾಕೆಂದ್ರೆ ಮನಸ್ಸಲ್ಲಿ ಕಲ್ಮಶ ಇಲ್ಲ. ಬೆಳಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿ ಒಂದು ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ. ಹಾಗಾಗಿ ಮಂಜಣ್ಣ ಅವರು ಇವತ್ತು ಕೆಲವೊಂದಷ್ಟು ವಿಚಾರಗಳು ನೇರವಾಗಿ ಪ್ರಸ್ತಾವನೆಯನ್ನೇನು ಇಟ್ಟಿದ್ದಾರೆ. ಇವೆಲ್ಲದನ್ನ ಕೂಡ ನಮ್ಮ ಜಿಲ್ಲೆಯ ನಾಯಕರು ನಾವೆಲ್ಲರೂ ಒಟ್ಟಾಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ, ನಾನು ಇವತ್ತು ಬಂದಿರತಕ್ಕಂಥದ್ದು ವಿಧಾನಸಭಾ ಚುನಾವಣೆಗೋಸ್ಕರ ಅಲ್ಲ, ಮುಂದೆ ಬರ್ತಕ್ಕಂಥ ದಿನ ಅಂದ್ರೆ 3 ವರ್ಷ ಬಿಟ್ಟು ನಾ ಚರ್ಚೆ ಮಾಡ್ತಾ ಇಲ್ಲ. ನಿಮ್ ಮುಂದೆ ನೀವು ಎದುರು ನೋಡ್ತಾ ಇರ್ತಕ್ಕಂಥದ್ದು ಯಾವ ಚುನಾವಣೆ? ಡಿಸೆಂಬರ್ ಜನವರಿ ತಿಂಗಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯಿತಿ ಚುನಾವಣೆ ಅಂದ್ರೆ ಅದು ಕಾರ್ಯಕರ್ತರ ಚುನಾವಣೆ ಇದ್ದಾಗೆ. ಕಾರ್ಯಕರ್ತರಿಗೋಸ್ಕರ ಇವತ್ತಿಲ್ಲಿ ಬಂದಿದ್ದೇನೆ. ಇಡೀ ರಾಜ್ಯ ವ್ಯಾಪ್ತಿ ಇವತ್ತು ನಾನು ಪ್ರವಾಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮ ಕೇವಲ ಒಂದು ದಿನದ ಕಾರ್ಯಕ್ರಮ ಆಗಿ ಸೀಮಿತ ಆಗಬಾರ್ದು. ಕುಮಾರಣ್ಣ ಬಂದ್ರು, ಜನ ಸೇರಿದ್ರು. ನಿಖಿಲ್ ಕುಮಾರಸ್ವಾಮಿ ಬಂದ, ನೀವೆಲ್ಲ ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡ್ರಿ. ಇವತ್ತು 4, 5, 6 ತಾಸಾದ್ರೂ ಕೂಡ ಇಲ್ಲಿ ಮುಂದೆ ಕೂತಿರ್ತಕ್ಕಂಥವ್ರು ಎಲ್ಲ ಪಕ್ಷದ ಅಭಿಮಾನಿಗಳು ಒಂದು ಕುರ್ಚಿ ಅಳ್ಳಾಡಿಲ್ಲ. ಯಾಕೆಂದ್ರೆ ನಿಮಗೆ ಪಕ್ಷದ ಮೇಲೆ ಇರ್ತಕ್ಕಂಥ ಅಭಿಮಾನ. ನಾನು ಹಂಗೂ ಶ್ರೀನಾಥ್ ಅಣ್ಣನಿಗೆ ಹೇಳಿದೆ, ಇದು ಬಹಿರಂಗ ಸಭೆ ಅಲ್ಲ, ಇಲ್ಲಿ ನಾನು ಶೋ ಮಾಡೋದಕ್ಕೋಸ್ಕರ ಬರ್ತಾ ಇಲ್ಲ. ಈ ಒಂದು ಪ್ರವಾಸ ಜನತಾದಳ ಪಕ್ಷದ ಶಕ್ತಿಯನ್ನ ತೋರಿಸ್ತಕ್ಕಂಥ ಪ್ರವಾಸ ಅಲ್ಲ. ಇದು ನಮ್ಮ ಶಕ್ತಿನ ನಾವೆಲ್ಲಿ ತೋರಿಸ್ಬೇಕು ಅಂದ್ರೆ ಮುಂದಿನ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆ ಸೇರಿದಂತೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಶಾಸಕರನ್ನ ವಿಧಾನಸೌಧಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಉಡುಗೊರೆಯಾಗಿ ಕೊಡ್ತಕ್ಕಂಥದಕ್ಕೆ ನಮ್ಮ ಹೋರಾಟ ಆಗಬೇಕಾಗಿದೆ. ಬಹಳ ಜನ ಕನ್ಸಿರ್ಬೋದು, ನಿಖಿಲ್ ಕುಮಾರಸ್ವಾಮಿ 58 ಅಂದ್ರೆ ಇನ್ನೂ ಜಾಸ್ತಿನೇ ಆಗ್ತಾ ಇದೆ. 58 ಅಂತ ಮೊದ್ಲು ಅನ್ಕೊಂಡೆ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ. ದಿವಸ ಎಷ್ಟು ಬೇಕಾರಾಗ್ಲಿ, ನಾನು ಯಾವ್ದು ಲೆಕ್ಕಾಚಾರ ಮಾಡಿ ಬಂದಿರತಕ್ಕಂಥವನಲ್ಲ. ಈ ಕಾರ್ಯಕ್ರಮ, ಈ ಪ್ರವಾಸ ಮುಗಿತಾ ಇದ್ದಂಗೆ ಮುಂದೆ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಆಲೋಚನೆ ಮಾಡಿದ್ದೇನೆ. ನಾನು ಸುಮ್ಮನೆ ಕೂರೋದಿಲ್ಲ, ನಿಮ್ಮನ್ನು ಸುಮ್ಮನೆ ಕೂರಕ್ ಬಿಡೋದಿಲ್ಲ. ದಯಮಾಡಿ ಅನ್ಯತಾ ಭಾವಿಸ್ಬೇಡಿ. ಇದು ನಿಮಗೋಸ್ಕರ. ಮುಂದೊಂದು ದಿನ ರಾಜ್ಯದಲ್ಲಿ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಅಧಿಕಾರದ ಚುಕ್ಕಾಣಿಯನ್ನ ಕೊಟ್ಟು ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಾವು ನೀವೆಲ್ಲರೂ ಪಣ ತೊಟ್ಟು ಹೋರಾಟ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಒಂದು 3 ವರ್ಷಗಳ ಕಾಲ ನಿರಂತರವಾಗಿ ನಾನು ಬರ್ತಾನೆ ಇರ್ತೀನಿ. ನಾನು ಚೌಲ್ಟ್ರಿನಲ್ಲಿ ಸಭೆ ಮಾಡಿ, ಯಾಕೆ ಸುಮ್ಮನೆ ಇಷ್ಟೆಲ್ಲ ಖರ್ಚು ಮಾಡ್ಕೊಳ್ತೀರಿ, ವ್ಯರ್ಥ ಮಾಡ್ಕೊಳಕ್ ಹೋಗಬೇಡಿ ಅಂತ ಮನವಿ ಮಾಡಿದೆ. ಆದ್ರೆ ಜಿಲ್ಲೆಯ ಮುಖಂಡರು ಇಲ್ಲ, ಇದು ಜಿಲ್ಲಾ ಕೇಂದ್ರ ಆಗಿದೆ. ಜಿಲ್ಲಾ ಕೇಂದ್ರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಬಯಸಿದ್ದೇವೆ, ದೊಡ್ಡ ಮಟ್ಟದಲ್ಲಿ ಪಕ್ಷದ ವತಿಯಿಂದ ನಿಮಗೆ ಸ್ವಾಗತವನ್ನು ಕೋರಬೇಕು ಅಂತಕ್ಕಂಥದ್ದು ಹೇಳಿದಾಗ ಗೋವಿಂದರಾಜಣ್ಣ ಅವರು ಹೇಳಿದ್ರು. ನಿನ್ನೆ ದಿನ ದೂರವಾಣಿಯಲ್ಲಿ ಮಾತನಾಡಿದೆ. ಹಿರಿಯಕರು ಆ ರೀತಿ ಹೇಳಿದಂತ ಸಂದರ್ಭದಲ್ಲಿ ಅವ್ರೇನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅದು ಸುಮ್ಮನೆ ನಾನು ತಡೆ ಒಡ್ಡದ್ ಬೇಡ ಅಂತಕ್ಕಂಥದ್ದನ್ನ ದಯಮಾಡಿ ಮುಂದುವರಿಸಿ ಅಂತ ಹೇಳಿದೆ. ಯಾಕೆ ಮುಳುಬಾಗ್ಲಲ್ಲಿ ಶೆಡ್ಯೂಲ್ ಆಗಿಲ್ವಲ್ಲ ಈ ರಾಜ್ಯ ಪ್ರವಾಸ ಅಂತಕ್ಕಂಥದ್ದು ಸಾಕಷ್ಟು ಮಾಧ್ಯಮಗಳಲ್ಲೂ ಚರ್ಚೆ ಆಗ್ತಾ ಇತ್ತು ಅಂತಕ್ಕಂಥದ್ದನ್ನ ಮಂಜಣ್ಣ ಅವರು ವಿದೇಶದಲ್ಲಿದ್ರು ಕೂಡ ವಿಚಾರ ತಿಳ್ಕೊಂಡಿದ್ದಾರೆ. ಯಾಕೆಂದ್ರೆ ರಾಜಕಾರಣ ಅಂತಕ್ಕಂಥದ್ದು ಹೇಗೆ ಅಂದ್ರೆ, ಒಬ್ಬ ಶಾಸಕನಿಗೆ ಎಷ್ಟು ಜವಾಬ್ದಾರಿ ಇರುತ್ತೆ ಶಾಸಕನಿಗೆ ಅಂದ್ರೆ, ಮಂಜಣ್ಣ ಹೇಳಿದ್ರು ಯಾಕೆ ನನಗೆ ಹೆಂಡತಿ ಮಕ್ಳಿಲ್ವಾ ಅಂತ. ಅವ್ರ ಹೆಂಡತಿ ಮಕ್ಕಳ ಜೊತೆ ವಿದೇಶಕ್ಕೆ ಹೋದ್ರು ಕೂಡ ತಾಲೂಕು ಜಿಲ್ಲೆ ರಾಜಕಾರಣದ ಬಗ್ಗೆನೇ ಅವ್ರ ತಲೆನಲ್ಲಿ ಸದಾಕಾಲ ಚಿಂತೆ ಇರ್ತದೆ. ಹಾಗಾಗಿ ತಿಳ್ಕೊಂಡಿದ್ದಾರೆ ವಿಚಾರ, ಮಾಧ್ಯಮದಲ್ಲಿ ಏನೇನ್ ಚರ್ಚೆ ಆಗ್ತಾ ಇತ್ತು ಅಂತ. ಮಂಜಣ್ಣ ಅವ್ರು ನನ್ನ ಕಿವಿಲಿ ಒಂದು ಮಾತು ಹೇಳಿದ್ರು. ಈಗ ನಮ್ಮ ಕೋಲಾರಿನ
ಮೃದು ಸ್ವಭಾವದ ಒಂದು ರೀತಿ ಹಸುಗುಸಿದ್ದಂಗೆ ನಮ್ಮ ಮಲ್ಲೇಶಣ್ಣವರು ಏನ್ ಮಾತನಾಡಿದ್ರು ಪಾಪ ಬಸವಣ್ಣನ ತರ ತಲೆ ಅಳ್ಳಾಡಿಸ್ತಾರೆ ಅಷ್ಟೇ. ನೋಡಿ, ನಿಜ ಒಂದು ಮಾತು ಹೇಳ್ತೇನೆ, ಇವತ್ತು ಮಲ್ಲೇಶಣ್ಣ ಅಂತಕ್ಕಂಥ ವ್ಯಕ್ತಿ ಇವತ್ತು ನಿಜಕ್ಕೂ ತಾವುಗಳೇನು ಆರಿಸಿ ಅವ್ರನ್ನ ಸಂಸತ್ ಸ್ಥಾನಕ್ಕೆ ಕಳಿಸಿದ್ದೀರಿ. ಇವತ್ತು ಇಂಥ ಒಬ್ಬ ಪ್ರಾಮಾಣಿಕ ಸಂಸದರನ್ನ ಪಡೆಯಕ್ಕೆ ಜನತಾದಳ ಪಕ್ಷ ನಿಜಕ್ಕೂ ಕೂಡ ಧನ್ಯ. ಯಾಕೆಂದ್ರೆ ಒಂದು ಚೂರು ಮನಸ್ಸಿನಲ್ಲಿ ಯಾವುದೇ ಕೆಟ್ಟ ಭಾವನೆಗಳಿಲ್ಲ, ಕೆಟ್ಟ ಆಲೋಚನೆಗಳಿಲ್ಲ. ಪಕ್ಷ ಕಟ್ಟಬೇಕು, ಪಕ್ಷದಲ್ಲಿ ಎಲ್ಲ ಮುಖಂಡರನ್ನ ಒಗ್ಗೂಡಿಸ್ಬೇಕು, ಜೋಡಿಸ್ಬೇಕು, ಸಂಘಟನೆ ಮಾಡಬೇಕು ಅಂತಾರೆ. ಆದ್ರೆ ಮಂಜಣ್ಣ ಅವ್ರು ಹೇಳ್ದಂಗೆ ಸ್ವಲ್ಪ ಅಗ್ರೆಸಿವ್ ನೇಚರ್ ಇಲ್ಲ, ಅಗ್ರೆಷನ್ ಅಲ್ಲಿ ಮುನ್ನುಗ್ಗಲ್ಲ ಅಂತ ಮಂಜಣ್ಣನ್ಗೆ ಒಂದ್ ಸ್ವಲ್ಪ ಕೋಪ. ತಪ್ಪೇನಿಲ್ಲ, ಅವರಿಬ್ರು ಅಣ್ಣ ತಮ್ಮಂದ್ರಿದ್ದಂಗೆ. ನೋಡಿ ಹೆಂಗ್ ಕೂತವ್ರು ತಪ್ಕೊಂಡು, ನಮಗಿಂತ ಜಾಸ್ತಿ ಅವ್ರಿಗೆ ಆತ್ಮೀಯತೆ ಇದೆ. ಹಾಗಾಗಿ ಅವ್ರು ಏನ್ ಬೇಕಾದ್ರೂ ಮಾತನಾಡ್ತಕ್ಕಂಥ ಸಲೀಸು ಅವ್ರಿಬ್ರಲ್ಲೂ ಇದೆ. ಮುಕ್ತವಾಗಿ ಹಂಚ್ಕೊಂಡಿದ್ದಾರೆ. ಇವತ್ತು ಕೋಲಾರ ಜಿಲ್ಲೆನಲ್ಲಿ ಮಂಜಣ್ಣ ಅವ್ರು ಹೇಳ್ದಂಗೆ ಕೋಲಾರ ಜಿಲ್ಲೆಯ ಮೊಮ್ಮಗ ಅಂದ್ರು. ತಳಗವಾರಕ್ಕೆ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಸಲ ಡಾಕ್ಟರ್ ಸೀತಾರಾಮ್ ಅಂತ ನಮ್ಮ ತಾಯಿಯವ್ರ ತಂದೆ, ಅವರು ಡಾಕ್ಟರ್ ಆಗಿ ಬಹಳ ಸರ್ವಿಸ್ ಮಾಡಿದ್ರು. ಇಲ್ಲೂ ಮಾಡಿದ್ರು, ಚನ್ನಪಟ್ಟಣದಲ್ಲೂ ಮಾಡಿದ್ರು. ಸಂಜಯ್ ಗಾಂಧಿ ಹಾಸ್ಪಿಟಲ್ ರಿಟೈರ್ ಆಗಿ ಅವ್ರ ಮನೆಯಲ್ಲಿ ಒಂದು ಕ್ಲಿನಿಕ್ ಇತ್ತು. ಆ ಕ್ಲಿನಿಕ್ ಬರ್ತಾ ಇರ್ತಕ್ಕಂಥದ್ದು ಬರೀ ಹಳ್ಳಿ ಜನ ಹುಡ್ಕ ಬರೋರು ಡಾಕ್ಟರ್ ಸೀತಾರಾಮ್ ಅವ್ರಿಗೆ ಮೆಡಿಕಲ್ ರೆಪ್ಗಳು ಈ ಮೆಡಿಸನ್ ಹೊಸ ಮೆಡಿಸನ್ಗಳು ಬಂದಂತ ಸಂದರ್ಭದಲ್ಲಿ ಕೊಟ್ಟೋಗೋರು. ನೋಡೋರು ಮೇಲಿಂದ ಕೆಳಗೋರ್ಗು ಹಳ್ಳಿಯಿಂದ ಬಂದವ್ರೆ, ಅವನಿಗೆ ಊಟ ಹಾಕಿ ಅನ್ನ ಹಾಕಿ ಮನೆಯಲ್ಲಿ ದುಡ್ಡು ಇಸ್ಕಳ್ದಿರ ಅವ್ರ ಹತ್ರ ಇರ್ತಕ್ಕಂಥ ಮೆಡಿಸನ್ ಕೊಟ್ಟು ಬಸ್ ಚಾರ್ಜ್ ಕೊಟ್ಟು ಕಳಿಸೋರು ಡಾಕ್ಟರ್ ಸೀತಾರಾಮ್ ಅವರು ತೆಳಗವಾರದಲ್ಲಿ ಹುಟ್ಟಿದವ್ರು. ನಾ ಬರ್ತಾ ಇದ್ದೆ ನಮ್ಮ ತಾತನ ಜೊತೆ ಕೋಳಿ ಗಿಳಿ ಎತ್ಕೊ ಹೋಗಕ್ಕೆ. ನಾಟಿ ಕೋಳಿ ಬಲೇ ಇಷ್ಟ ನನಗೆ, ಅವಾಗ ನಾಟಿ ಕೋಳಿ ಸಾಕೋದು ಅಂದ್ರೆ ಚಿಕ್ಕ ವಯಸ್ಸಲ್ಲಿ. ಇವೆಲ್ಲ ನನ್ನ ನೆನಪುಗಳು. ಮಂಜಣ್ಣ ಅವ್ರು ಮತ್ತೆ ಅದನ್ನ ಸ್ಮರಿಸಿದ್ರು. ಕೋಲಾರ ಜಿಲ್ಲೆ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಣ್ಣ, ಎರಡೂ ಜಿಲ್ಲೆಯಲ್ಲಿ ಜನತೆ ನಮಗೆ ಜನತಾದಳ ಪಕ್ಷಕ್ಕೆ ಹಲವಾರು ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಬೆಂತಟ್ಟಿದ್ದಾರೆ. ಹಲವಾರು ಸಂದರ್ಭದಲ್ಲಿ ಶಾಸಕರನ್ನ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ. ನನಗೆ ಇವತ್ತು ಸಂಪೂರ್ಣ ಒಂದು ವಿಶ್ವಾಸ ಇದೆ, ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಸೇರಿದಂತೆ 11 ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ. 11 ವಿಧಾನಸಭಾ ಕ್ಷೇತ್ರದಲ್ಲಿ ನಾನೀಗಾಗಲೇ ಮನಸ್ಸಲ್ಲಿ ಒಂದು ಲೆಕ್ಕ ಇಟ್ಕೊಂಡಿದ್ದೇನೆ. ಕನಿಷ್ಠ ಪಕ್ಷ 8 ವಿಧಾನಸಭಾ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಜನತಾ ಪಕ್ಷದ ಬಾವುಟವನ್ನು ಆರಿಸ್ತಕ್ಕಂಥದ್ದು ಬಹಳ ದೂರದ ಮಾತೇನಲ್ಲ, ಕಷ್ಟದ ಸಂಗತಿ ಏನಲ್ಲ. ಅದಕ್ಕೆ ಅಭ್ಯರ್ಥಿಗಳು ತಯಾರಾಗಬೇಕು. ಮುಂದೆ ಕೂತಿರ್ತಕ್ಕಂಥ ಕಾರ್ಯಕರ್ತರು ಇದೇ ಉರ್ಪಿನಿಂದ ಪಕ್ಷ ಕಟ್ಟಬೇಕು. ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಇತ್ತೀಚೆಗೆ ಸಾರ್ವಜನಿಕ ವಲಯದಲ್ಲಿ, ಸಾರ್ವಜನಿಕ ವೇದಿಕೆಯಲ್ಲೇ ಹೊರಗಾಕಿದ್ದಾರೆ. ಕುಮಾರಣ್ಣ ಅವರು ಒಂದು ಮಾತನ್ನ ಹೇಳಿದ್ದಾರೆ. ನೋಡಿ, ಇವತ್ತು ನಾವು ಅಲಯನ್ಸ್ ಪಕ್ಷದಲ್ಲಿದ್ದೇವೆ. NDA ಮಿತ್ರಕೂಟದ ಭಾಗವಾಗಿ ಇವತ್ತು ಜನತಾದಳ ಪಕ್ಷ ನಮ್ಮ ಬೆಂಬಲವನ್ನ ಕಳೆದ ಸಂಸತ್ ಚುನಾವಣೆಯಲ್ಲಿ ತೋರಿಸಿದ್ದೇವೆ. ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು, ರಾಜ್ಯ ನಾಯಕರು, ತಳಮಟ್ಟದ ಕಾರ್ಯಕರ್ತರು ಕೂಡ ಇವತ್ತು ನಮಗೆ ಬಹಳ ಪ್ರೀತಿ ವಿಶ್ವಾಸದಿಂದ ಒಗ್ಗಟ್ಟಿನಿಂದ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ಈಗ ನಮ್ಮ ಮುಂದೆ ಇರತಕ್ಕಂಥ ಸವಾಲು, ಹಿಂದೆ ನಾವು ಸ್ವತಂತ್ರವಾಗಿ ಚುನಾವಣೆಯನ್ನ ಎದುರಿಸ್ತಾ ಇದ್ವಿ. ಆಗ ಕೆಲವೊಂದಷ್ಟು ಕಡೆ ಅಭ್ಯರ್ಥಿಗಳ ಮನಸ್ಸಿನಲ್ಲಿ 6 ತಿಂಗಳಿದ್ದಂಗೆ ನಾವು ಚುನಾವಣೆಗೆ ಒಂದು ಸ್ವಲ್ಪ ವೇಗ ತಗೊಂಡ್ರೆ ಆಯ್ತು, ಅಲ್ಲಿವರೆಗೂ ಯಾಕೆ ನಾವು ಅಷ್ಟು ದೊಡ್ಡ ಮಟ್ಟದಲ್ಲಿ ಗ್ರೌಂಡ್ಗೆ ಹೋಗ್ಬೇಕು ಅಂತಕ್ಕಂಥದ್ದಿತ್ತು. ಆದ್ರೆ ಈಗ ಪರಿಸ್ಥಿತಿ ಆಗಿಲ್ಲ. ಈಗ ನಾವು ಟಿಕೆಟ್ ಅನ್ನ ತಗೊಳ್ಬೇಕು ಅಂತಕ್ಕಂಥದ್ದಾದ್ರೆ ಪರಸ್ಪರ ವಿಶ್ವಾಸ, ಪರಸ್ಪರ ಹೊಂದಾಣಿಕೆ, ಪರಸ್ಪರ ಪ್ರೀತಿಯಿಂದ NDA ಅಭ್ಯರ್ಥಿಗಳು ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರೆ. ಹಾಗಿದ್ದಾಗ ಜನತಾದಳ ಪಕ್ಷದ ಅಭ್ಯರ್ಥಿಗಳಿಗೆ ಇಡೀ ರಾಜ್ಯ ವ್ಯಾಪ್ತಿ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವ ಕಾರಣಕ್ಕೂ ಸಂಘಟನೆ ಅಂತಕ್ಕಂಥದ್ದು ಕುಸಿಬಾರದು.
ಸಂಘಟನೆಗೆ ಫುಲ್ ಸ್ಟಾಪ್ ಇಡಬಾರದು. ಇನ್ನು 3 ವರ್ಷ ಇದೆ, ಚುನಾವಣೆ ನೋಡ್ಕೊಳ್ಳುವ, ಚುನಾವಣೆ ಬಂದಾಗ ಅಂತಕ್ಕಂಥ ಮನಸ್ಥಿತಿಯಿಂದ ಹೊರಗಡೆ ಬರಬೇಕು. ನಾನಿನ್ 3 ವರ್ಷ ಮನೆಯಲ್ಲಿ ಕೂತ್ಕೊಳ್ತಕ್ಕಂಥವನಲ್ಲ. 3 ಸಲ ಚುನಾವಣೆಯಲ್ಲಿ ಸೋತಿರ್ಬೋದು, ಆದ್ರೆ ಚುನಾವಣೆಯ ಏಳು ಬೀಳು ನನ್ನ ರಾಜಕಾರಣದ ನನ್ನ ಮನಸ್ಥಿತಿ ಮೇಲೆ ಯಾವುದೇ ರೀತಿಯಾದಂಥ ಪರಿಣಾಮ ಉಂಟಾಗಿಲ್ಲ. ನನಗೆ ಇರ್ತಕ್ಕಂಥದ್ದು ಒಂದೇ ಗುರಿ, ಜನತಾದಳ ಪಕ್ಷದ ಕಾರ್ಯಕರ್ತರನ್ನ ಒಂದು ದಡ ಮುಟ್ಟಿಸಬೇಕು. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರಿಗೆ ಒಂದು ಮಾತನ್ನ ಕೊಟ್ಟಿದ್ದೇನೆ. ಮೊನ್ನೆ ದಿನ ದೇವದುರ್ಗದಿಂದ ಹೆಲಿಕಾಪ್ಟರ್ ಅಲ್ಲಿ ನಾನು ದೇವೇಗೌಡರು ಸಾಹೇಬ್ರು ಬರಬೇಕಾದ್ರೆ ಇನ್ನೊಂದು 3 ವರ್ಷದಲ್ಲಿ ಜನತಾದಳ ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡ್ ಬರ್ತಕ್ಕಂಥದ್ದನ್ನ ನಾನು ಕಣ್ಣಾರೆ ನೋಡ್ಬೇಕು ಅಂತಕ್ಕಂಥದ್ದು ಆ ಪುಣ್ಯಾತ್ಮ ನನ್ನ ಹತ್ರ ಬಹಳ ಭಾವನಾತ್ಮಕವಾಗಿ ಅವರ ಮಾತನ್ನೇ ಹಂಚ್ಕೊಂಡಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಹೋರಾಟಕ್ಕೆ ಪ್ರತಿಫಲವಾಗಿ ರಾಜ್ಯದ ಜನತೆ ಜನತಾದಳ ಪಕ್ಷಕ್ಕೆ ಬೆಂಬಲವಾಗಿ ಜೊತೆಯಲ್ಲಿ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಇಡೀ ರಾಜ್ಯದ ಉದ್ದಗಲಕ್ಕೂ ನಿಸ್ವಾರ್ಥವಾಗಿ ಪಕ್ಷವನ್ನು ಕಟ್ಟಿದ್ದೀರಣ್ಣ. ಮುಂದೆ ಪಕ್ಷ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ನನ್ನ ಮನಸ್ಸಲ್ಲಿ ಒಂದು ನೋವಿದೆ. ನಾನು ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೇನೆ, ಯಾಕೆಂದ್ರೆ ನಾನೇನು ಯಾವತ್ತು ನೇರವಾಗಿ ಅಧಿಕಾರ ಮಾಡದಂತವನಲ್ಲ. ಆದ್ರೆ ಸನ್ಮಾನ್ಯ ಕುಮಾರಣ್ಣ ಅವರ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ಅದನ್ನ ನಿಮ್ ಮುಂದೆ ಹೊರಗಾಕ್ತೇನೆ. 20 ತಿಂಗಳು 14 ತಿಂಗಳು ಕೇವಲ 34 ತಿಂಗಳು ಕುಮಾರಣ್ಣ ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ಮಾಡಿರ್ತಕ್ಕಂಥದ್ದು. ಅವ್ರ ಮನಸ್ಸಲ್ಲಿ ಒಂದು ನೋವಿದೆ. ಪಕ್ಷ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಯಾರ್ಯಾರು ಪ್ರಾಮಾಣಿಕವಾಗಿ ಪಕ್ಷದ ಪರವಾಗಿ ದುಡಿದಿದ್ರು, ಪಕ್ಷವನ್ನ ಅಧಿಕಾರಕ್ಕೆ ತಗೊಂಡ್ ಬರ್ತಕ್ಕಂಥದಕ್ಕೆ ಸೇವೆಯನ್ನ ಸಲ್ಲಿಸಿದ್ರು, ಶ್ರಮವನ್ನ ವಹಿಸಿದ್ರು, ಅಂತವ್ರಿಗೆ ಪಕ್ಷ ಏನು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತಕ್ಕಂಥ ಒಂದು ನೋವಿದೆ. 100ಕ್ಕೆ 100 ಕಾಲ ಬರುತ್ತಣ. 2 ವರ್ಷ ಆಗಿದೆ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇಂಥ ಕೆಟ್ಟ ಸರ್ಕಾರ ಬಹುಶಃ ಇತಿಹಾಸದ ಪುಟಗಳಲ್ಲಿ ಮೊದಲನೇ ಬಾರಿ ಇದು ಶಾಶ್ವತವಾಗಿ ಉಳಿದೋಗ್ತದೆ. ಇಂಥ ಒಂದು ಕೆಟ್ಟ ಸರ್ಕಾರ ಬಹುಶಃ ಯಾರು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಜನತಾದಳ ಪಕ್ಷದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಹೇಳ್ತಾ ಇರ್ತಕ್ಕಂಥ ಮಾತಲ್ಲ. ಸ್ವತಃ ಕಾಂಗ್ರೆಸ್ನ ಸ್ವಪಕ್ಷೀಯರು ಇವತ್ತು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಬಂದು ಜನ ನಮ್ಗೆ ಮತ ಹಾಕಿ ಗೆಲ್ಸಿದ್ದಾರೆ. 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀರಿ 2 ವರ್ಷದಿಂದ. ಈ 10 ಕೋಟಿ ರೂಪಾಯಿಯಲ್ಲಿ ಯಾವ ರಸ್ತೆ ಅಭಿವೃದ್ಧಿ ಮಾಡ್ತೀರಿ, ಯಾವ ಚರಂಡಿ ಮಾಡ್ತೀರಿ, ಯಾವ ಸರ್ಕಾರಿ ಕಟ್ಟಡವನ್ನ ಕಟ್ತೀರಿ, ಯಾವ ಶಾಲೆ ಕಟ್ಟಡಗಳಲ್ಲಿ ಏನಾದ್ರು ನೀರು ಸೋತಾ ಇದ್ರೆ ಅದ್ರ ರಿಪೇರಿ ಮಾಡ್ಲಿಕ್ಕಾದ್ರೂ ದುಡ್ಡಿದ್ಯಾ ಅಂತಕ್ಕಂಥ ಜನ ನಮ್ಗೆ ಚೀಮಾರಿ ಆಗ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಗೆಲ್ಸ್ತಂತ ಜನ ಅಂತ. ಇದನ್ನ ಯಾರು ಹೇಳ್ತಾ ಇರೋದು? JDS ಪಕ್ಷದ ಶಾಸಕರಲ್ಲ, ಬಿಜೆಪಿ ಶಾಸಕರಲ್ಲ. 7 ಬಾರಿ 8 ಬಾರಿ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಅನುಭವಿ ಶಾಸಕರು ಅವರು ಜನತಾದಳ ಪಕ್ಷದಲ್ಲೇ ಇದ್ರು. ಸಿದ್ದರಾಮಣ್ಣ ಬಿಟ್ಟು ಹೋದ್ರು, ಸಿದ್ದರಾಮಣ್ಣ ನಂಬ್ಕೊಂಡು ಹೋದ್ರು. ಅವ್ರು ಹೇಳ್ತಾವ್ರೆ ಇವತ್ತು ಅಸಹಾಯಕರಾಗ್ಬಿಟ್ಟಿದೀವಿ, ಜನಕ್ಕೆ ಉತ್ತರ ಕೊಡಕ್ ಆಯ್ತಾ ಇಲ್ಲ, ಜನ ತೂಚಿ ಅಂತ ಉಗಿತಾವ್ರೆ. 2 ವರ್ಷದಲ್ಲೇ ಈ ವಾತಾವರಣ ಸೃಷ್ಟಿಯಾಗಿದೆ. ಇನ್ನ ನಮ್ಮ ಮಾಧ್ಯಮದ ಸ್ನೇಹಿತರು ನನಗೆ ಬಂಗಾರಪೇಟೆಯಲ್ಲಿ ಕೇಳಿದ್ರು, ಜನತಾದಳ ಪಕ್ಷದಿಂದ ಯಾವ್ಯಾವ ರೀತಿ ನೀವು ಹೋರಾಟಗಳನ್ನ ಕೈಗೆತ್ಕೊಂಡಿದ್ದೀರಿ. ಬೆಂಗಳೂರು ನಗರದಲ್ಲಿ ಅಧಿವೇಶನ ನಡಿಬೇಕಾದಂತ ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಹೋರಾಟವನ್ನ ಮಾಡಿದ್ವಿ. ನಮ್ಮ ಪಕ್ಷದ ಬಹುತೇಕ ಶಾಸಕರು ಕೂಡ ಫ್ರೀಡಂ ಪಾರ್ಕ್ಗೆ ಭಾಗಿಯಾಗಿದ್ರು ಅವತ್ತು ಹೋರಾಟಕ್ಕೆ. 5 ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ಕೊಡ್ತೇವೆ ಅಂತಕ್ಕಂಥದ್ನ ಕಾಂಗ್ರೆಸ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ನವರು ಮಾತನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿವರೆಗೂ ಅದು ಸಮರ್ಪಕವಾಗಿ ಜನಕ್ಕೆ ರೀಚ್ ಔಟ್ ಆಗಿದ್ಯಾ, ಜನಕ್ಕೆ ಬಂದು ತಲುಪಿದ್ಯಾ ಅಂತಕ್ಕಂಥದ್ದು. ಸಂಸತ್ ಚುನಾವಣೆ ಬರ್ತದೆ, 6 ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಯೋಜನೆ ಹಣ ಡೆಪಾಸಿಟ್ ಮಾಡೋದು. ಉಪಚುನಾವಣೆ ಬರ್ತದೆ, 6 ತಿಂಗಳಿಗೊಂದ್ಸಲಿ ಮತ್ತೆ ಹಣ ಡೆಪಾಸಿಟ್ ಮಾಡೋದು. ಮತ್ ಮುಂದೆ ZPTP ಚುನಾವಣೆವರೆಗೂ ದುಡ್ಡಿಲ್ಲ. ಅದೆಂತದೋ ಗೃಹಲಕ್ಷ್ಮಿ ಅಂತೆ, ಗೃಹ ಜ್ಯೋತಿ ಅಂತೆ, ಯುವ ನಿಧಿ ಅಂತೆ, ಬರೀ ಬೊಗಳೆ ಭಾಷಣ.
ರಾಜ್ಯದ ಜನ ಕೇಳ್ತಾ ಇದ್ದಾರೆ. ಇವತ್ತು ಹೇಳ್ತಾರೆ ಉಪಮುಖ್ಯಮಂತ್ರಿಗಳು ನಾವೇನ್ ತಿಂಗಳ ಕೊಡ್ತೀವ ಅಂತ ಹೇಳಿದ್ರು ಅಂತ ತಿರುಗಿಸ್ತಾರೆ. ಇವತ್ತು ಒಂದ್ ಕಡೆ ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮ, ಸಾಮಾಜಿಕ ಜಾಲತಾಣ, ಎಲ್ಲಾ ಮಾಧ್ಯಮಗಳು ಎಷ್ಟು ವೇದಿಕೆಗಳಿದೆ ಇವತ್ತು ಜನಗಳಿಗೆ. ಹಳ್ಳಿಗಳಲ್ಲಿ ಇವತ್ತು ಓದಕ್ಕೆ ಬರೀಲಿಕ್ಕೆ ಬರದೇ ಇರತಕ್ಕಂಥವನು ಕೂಡ ಇವತ್ತು ರಾಜ್ಯದ ಪರಿಸ್ಥಿತಿಗಳೇನಾಗಿದೆ ಅಂತಕ್ಕಂಥ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ ಇವತ್ತು ನಿಮ್ ಕೈನಲ್ಲಿ ಫೋನ್ ಇದೆ. ಎಲ್ಲವೂ ಕೂಡ ಇವತ್ತು ನೀವು ಸಿಕ್ಬಿದ್ದೋಗ್ತೀರಿ. ಎವ್ರಿಥಿಂಗ್ ಈಸ್ ಆನ್ ರೆಕಾರ್ಡ್. ಇಂಥ ಸಂದರ್ಭದಲ್ಲಿ ಜನ 100ಕ್ಕೆ 100 ನಾನೊಂದು ಮಾತು ಹೇಳ್ತೇನಣ್ಣ. ಕಳೆದ ಸಂಸತ್ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿ ಒಟ್ಟಾಗಿ ಚುನಾವಣೆ ಮಾಡಿದ್ವಿ. 28ರಲ್ಲಿ 19 ಜನ ಸಂಸದರ ಆಯ್ಕೆ ಮಾಡಿ ಕಳಿಸ್ಕೊಟ್ರು ರಾಜ್ಯದ ಜನತೆ ಆಶೀರ್ವಾದದಿಂದ. 151 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷ ಮತ್ತೆ ಬಿಜೆಪಿಯ NDA ಮಿತ್ರಕೂಟದ ಅಭ್ಯರ್ಥಿಗಳು ಲೀಡ್ ನಲ್ಲಿ ಇದ್ರು. ಅಂದ್ರೆ 1 ವರ್ಷದಿಂದ ನಡೆದಂತ ಸಂಸತ್ ಚುನಾವಣೆಯಲ್ಲಿ 150ಕ್ಕೂ ಹೆಚ್ಚು NDA ಅಭ್ಯರ್ಥಿಗಳು ಲೀಡ್ ನಲ್ಲಿ ಇದ್ದಂಥದ್ದನ್ನ ನಾವು ಕಾಣಬಹುದು. ಹಾಗಿದ್ರೆ ಇನ್ನ 3 ವರ್ಷದಲ್ಲಿ ಯಾವ ಮಟ್ಟಕ್ಕೆ ಕಾಂಗ್ರೆಸ್ನ ಈ ಆಡಳಿತದಲ್ಲಿ ಕಾಣ್ತಾ ಇರ್ತಕ್ಕಂಥ ಕುಸಿತ ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅಂತಕ್ಕಂಥದ್ದನ್ನ ನಾವು ಆಲೋಚನೆ ಮಾಡಬೇಕಾಗ್ತದೆ. ನಾನೊಂದು ಮಾತನ್ನ ಹೇಳ್ತೇನೆ ಎಲ್ಲ ಯುವ ಸಮುದಾಯದ ನನ್ನ ಅಣ್ಣ ತಮ್ಮಂದರಿಗೆ, ನನ್ನ ಮಿತ್ರರಿಗೆ. ರಾಜಕಾರಣ ಅಧಿಕಾರಕ್ಕೋಸ್ಕರ ಮಾಡ್ತಕ್ಕಂಥದ್ದಲ್ಲ. ಸಮಾಜದಲ್ಲಿ ಏನಾದ್ರೂ ಒಂದು ಬದಲಾವಣೆ, ಸಮಾಜದಲ್ಲಿ ಏನಾದ್ರೂ ಒಂದು ಪರಿವರ್ತನೆ, ಒಂದು ಕ್ರಾಂತಿಕರವಾದಂತ ಹೆಜ್ಜೆಯನ್ನ ಇಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ನೀವೆಲ್ಲರೂ ಹೋರಾಟ ಮಾಡೋಣ. ಅಧಿಕಾರ ಭಗವಂತ ಕೊಡ್ತಾನೆ, ಜನ ಗುರುತಿಸ್ತಾರೆ. ಅಧಿಕಾರದ ಹಿಂದೆ ಓಡೋಗ್ತಕ್ಕಂಥದ್ದು ಬೇಡ. ಅಧಿಕಾರ ನಮ್ಮನ್ನ ಹುಡ್ಕ ಬರಬೇಕು, ಜನಕ್ಕೆ ಅನ್ನಿಸ್ಬೇಕು, ಇಲ್ಲ ಈತ ಯೋಗ್ಯನಿದ್ದಾನೆ, ಇಲ್ಲ ಈ ಪಕ್ಷ ಯೋಗ್ಯ ಪಕ್ಷ, ಈ ಪಕ್ಷಕ್ಕೆ ಈ ನಾಯಕನಿಗೆ ನಾವು ಅಧಿಕಾರ ಕೊಟ್ರೆ ರಾಜ್ಯದ ಜನತೆ ಸಮೃದ್ಧವಾಗಿ ಜೀವನ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಮೂಡಿಸಬೇಕಾಗಿದೆ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ದೀರ್ಘಕಾಲದ ರಾಜಕಾರಣದ ಹೋರಾಟ, 64 ವರ್ಷದ ರಾಜಕಾರಣದ ಬದುಕಿನಲ್ಲಿ ಕೇವಲ 3.25 ವರ್ಷ ಅಷ್ಟೇ ಅವರ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು, PWD ಮಂತ್ರಿ, ನೀರಾವರಿ ಸಚಿವರು, ಪ್ರಧಾನಮಂತ್ರಿಗಳಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತಿಗೂ ಅವರು ಹೋರಾಟದ ಕಿಚ್ಚು ಕಮ್ಮಿ ಆಗಿಲ್ಲ. 93 ವಯಸ್ಸಿನ ದೇವೇಗೌಡರು ಸಾಹೇಬರು. ಹಾಗಿದ್ದಾಗ ನಾವು ನೀವು ಅವ್ರ ಮುಂದೆ ಯಾವ ಲೆಕ್ಕ? ದಯವಿಟ್ಟು ಧೃತಿಗೆಡೋದು ಬೇಡ. ಸಮಯ ಬರುತ್ತೆ, ಸಂದರ್ಭ ಬರುತ್ತೆ, ಹೋರಾಟ ಮಾಡೋಣ. ಯಾವ ಕಟ್ಟಕಡೆಯ ವ್ಯಕ್ತಿ ಧ್ವನಿ ಇಲ್ಲ ಅಂತ ಕಟ್ಟಕಡೆಯ ವ್ಯಕ್ತಿಗೆ ಒಬ್ಬ ಧ್ವನಿಯಾಗಿ ಕೆಲಸ ಮಾಡೋಣ. ಯಾವ ಸಮಾಜಗಳು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದೋಗಿದೆ, ಕೇವಲ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಕ್ಕಂತ ಕಾಂಗ್ರೆಸ್ನ ಪಕ್ಷವನ್ನ ನೋಡ್ಕೊಂಡು ಬರ್ತಾ ಇದ್ದೀರಿ. ಮಾತೆತ್ತಿದ್ರೆ ನಾವು SC STಗೆ ನ್ಯಾಯವನ್ನ ಕೊಡಿಸ್ತೇವೆ, ಅವೆರಡು ಹಿಂದುಳಿದಿರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಸಮುದಾಯಕ್ಕೆ ನಾವು ಶಕ್ತಿಯನ್ನ ನೀಡ್ತೇವೆ ಅಂತಕ್ಕಂಥದ್ನ ಹೇಳ್ತಾರೆ. ಆದ್ರೆ ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ ಒಂದು ಅಕ್ರಮ ಭ್ರಷ್ಟಾಚಾರ ಆಯ್ತು ನೋಡಿದ್ರಿ. ಬಹುಶಃ 187 ಕೋಟಿ ವಾಲ್ಮೀಕಿ ನಿಗಮದಲ್ಲಿ ST ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ. ಮೊದಲನೇ ಬಾರಿ ಬಹುಶಃ ಇತಿಹಾಸದ ಪುಟಗಳಲ್ಲಿ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸದನದ ಒಳಗಡೆ 187 ಕೋಟಿ ಅಲ್ಲ, ಅದೆಷ್ಟೋದು 80 ಕೋಟಿ, 87 ಕೋಟಿ ಅಷ್ಟೇ ಲೂಟಿ ಮಾಡಿರೋದು ಅಂತಾರೆ. ಕಳ್ಳ 10 ರೂಪಾಯಿ ಕದ್ರು ಕಳ್ಳೆ, 1 ರೂಪಾಯಿ ಕದ್ರು ಕಳ್ಳೆ, 1000 ರೂಪಾಯಿ ಕದ್ರು ಕಳ್ಳೆ, ಅದರಲ್ಲೂ ಸಮರ್ಥನೆ. ಇನ್ನ SCP TSP ಹಣ, ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಎಲ್ಲಿಗೋಯ್ತು, ಎಲ್ಲಿಗೆ ಬಳಸ್ಕೊಂಡ್ರಿ? ಮಾತೆತ್ತಿದ್ರೆ 4.5 ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಬಡ್ಜೆಟ್ ಅನ್ನ ಕೊಟ್ಟಿದ್ದೇವೆ ಅಂತ ಬೆನ್ ತಟ್ಕೊಳ್ತೀರಿ. ಒಪ್ಕೊಬಿಡಿ ದಯವಿಟ್ಟು. ಈಗಾಗಲೇ ಹಿಮಾಚಲ್ ಪ್ರದೇಶದಲ್ಲಿ, ತೆಲಂಗಾಣ ರಾಜ್ಯದಲ್ಲಿ ಆರ್ಥಿಕ ಸುನಾಮಿ ಎದ್ದೋಗ್ತಾ ಇದೆ, ಎದ್ದೋಗಿದೆ ಹಿಮಾಚಲ್ ಪ್ರದೇಶದಲ್ಲಿ. ಇದೇ ಕಾಂಗ್ರೆಸ್ನ ಆಡಳಿತ.
ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ನೌಕರರಿಗೆ ಸಂಬಳ ಕೊಡ್ಲಿಕ್ಕೆ ದುಡ್ಡಿಲ್ಲ, ಸರ್ಕಾರಿ ಕಚೇರಿಗಳನ್ನ ರನ್ ಮಾಡ್ಲಿಕ್ಕೆ ದುಡ್ಡಿಲ್ಲ, ಗ್ಯಾರಂಟಿಗಳು ಕೊಡ್ತೀನಿ ಅಂತ ಒಪ್ಕೊಬಿಟ್ಟಿದ್ದೀನಿ, ಅಥವಾ ಅದ್ ನಿಲ್ಲಿಸ್ಬೇಕು ಅಥವಾ ಇದ್ ನಿಲ್ಲಿಸ್ಬೇಕು ಅಥವಾ ಇನ್ನೊಂದು ಮುಂದುವರಿಸಬೇಕು, ನಾನು ಏನ್ ಮಾಡ್ಲಿ ಹೇಳಿ, ನಾನು ಅಸಹಾಯಕನಾಗಿದ್ದೀನಿ ಅಂತ ಅವ್ರೆ. ಒಪ್ಕೊಳ್ಳಿ ದಯವಿಟ್ಟು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಇನ್ನೆಷ್ಟು ದಿನ ಮುಚ್ಚುಮರೆ ಮಾಡ್ತೀರಿ? ವರ್ಷಕ್ಕೆ 55,000 ಕೋಟಿ ಬೇಕು ನಿಮ್ಗೆ ಗ್ಯಾರಂಟಿಗಳಿಗೆ. ನಾವು ಗ್ಯಾರಂಟಿಗಳನ್ನ ವಿರೋಧಿಸ್ತಾ ಇಲ್ಲ, ಕೊಡಿ, ಧಾರಾಳವಾಗಿ ಕೊಡಿ, ತುಂಬು ಹೃದಯದಿಂದ ಸ್ವಾಗತ ಮಾಡ್ತೇವೆ. ಆದ್ರೆ ಗ್ಯಾರಂಟಿಗಳ ಹೆಸರಲ್ಲಿ ಅಭಿವೃದ್ಧಿ ಶೂನ್ಯ, ಗ್ಯಾರಂಟಿಗಳು ನೀವು ತಲುಪಿಸ್ಲಿಕ್ಕೆ ಆಗ್ತಾ ಇಲ್ಲ. ನೀವು ಕೊಟ್ಟಂತ ಮಾತು ಏನಾಗಿದೆ? ವಸತಿ ಯೋಜನೆ ಇಲಾಖೆನಲ್ಲಿ ಇತ್ತೀಚೆಗೆ ಏನಂತ ಹೇಳಿದ್ರು BR ಪಾಟೀಲ್ರು, ಕಾಂಗ್ರೆಸ್ ಸ್ವಪಕ್ಷದ ಶಾಸಕರು ಹೋಗಿ ತನ್ನ ಮಂತ್ರಿ ಹತ್ರ ನನಗೆ ವಸತಿ ಕೊಡಿ ಅಂತಕ್ಕಂಥದ್ದು, ಮನೆಗಳು ಕಟ್ಸ್ಕೊಡ್ಬೇಕು ನಾನು ತಾಲೂಕಿನಲ್ಲಿ ಅಂತ ಅರ್ಜಿ ಹಾಕಿದ್ರೆ, ಆ ಅರ್ಜಿಯನ್ನ ಸುಮ್ಮನೆ ಜೇಬು ಇಟ್ಕೊಂಡು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ದಿರಾ ಮತ್ತಿನ್ಯಾರೋ ಮಧ್ಯವರ್ತಿಗಳು ಅವ್ರು ಯಾರೋ ಕಳಿಸ್ಕೊಟ್ಟಂತ ಸಂದರ್ಭದಲ್ಲಿ ಪರ್ಸೆಂಟೇಜ್ ಇಷ್ಟು ಕೊಟ್ಟರೆ ನಾವು ಕೊಡ್ತೇವೆ ಅಂತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ ಅಂತ ಹೇಳ್ತಾರೆ. ಇದು ಈ ಕಾಂಗ್ರೆಸ್ ಪಕ್ಷದ ಸಾಧನೆ 2 ವರ್ಷದಲ್ಲಿ. ಜನ ತೂಚಿ ಅಂತ ಚೀಮಾರಿ ಆಗ್ತಕ್ಕಂಥ ದಿನ ಬಹಳ ದೂರ ಇಲ್ಲ. ಆದ್ರೆ ಒಂದನ್ನ ನನ್ನ ಜನತಾದಳ ಪಕ್ಷದ ಕಾರ್ಯಕರ್ತರಿಗೆ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥದ್ದಣ, ತಾನೇ ನಮಗೆ ಅಧಿಕಾರ ಒಲ್ದು ಬರುತ್ತೆ, ನಾವು ಮನೇಲಿ ಕುಂತಿದ್ರೆ ಸಾಕು ಅಂತಕ್ಕಂಥದ್ದು ಯಾರು ಕೂಡ ಮನಸ್ಸಲ್ಲಿ ಇಟ್ಕೋಬೇಡಿ. ಯಾಕೆಂದ್ರೆ ನಾನು ಈಗ ತಾನೇ ಹೇಳಿದ್ದೇನೆ, ಮತ್ತೆ ಹೇಳ್ತಾ ಇದ್ದೇನೆ, ಅಧಿಕಾರಕ್ಕೋಸ್ಕರ ರಾಜಕಾರಣ ಮಾಡೋದು ಬೇಡ, ಸಮಾಜವನ್ನ ಕಟ್ಟತಕ್ಕಂಥದಕ್ಕೆ ರಾಜಕಾರಣ ಮಾಡೋಣ. ಒಪ್ಕೋಬೋದಲ್ವೇ? ಕೊಡೋರು ಜನ, ಕೊಡೋನು ಆ ಭಗವಂತ. ಬರುತ್ತೆ, ಕಾಲ ಬರುತ್ತೆ, ದುಡಿಯೋಣ, ಧ್ವನಿಯಾಗಿ ಕೆಲಸ ಮಾಡೋಣ. ಆದ್ರೆ ಇವತ್ತು ಅಣ್ಣ, ಇಲ್ಲಿ ನಾನು ಬಂದಿರತಕ್ಕಂತ ಮೂಲ ಉದ್ದೇಶ JDS ಪಕ್ಷದ ಸದಸ್ಯತ್ವವನ್ನ ನೋಂದಾಯಿಸಬೇಕು. ಅದನ್ನ ದೂರವಾಣಿ ಮೂಲಕ ದಯಮಾಡಿ ಎಲ್ಲರೂ ತಮ್ಮ ಮೊಬೈಲ್ ಫೋನ್ಗಳು ಕೈಯಲ್ಲಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಕೇಳ್ತಾರಣ. ದಯವಿಟ್ಟು ಎಲ್ಲ ಮೊಬೈಲ್ ಫೋನ್ ಕೈಯಲ್ಲಿ ಇಡೋಣ. ಒಂದು ನಂಬರ್ ಹೇಳ್ತೇನೆ, ಮಿಸ್ಡ್ ಕಾಲ್ ಕೊಡಬೇಕು ದಯಮಾಡಿ. ಎಲ್ಲರಿಗೂ ಒಂದು ಮಿಸ್ಡ್ ಕಾಲ್ ಕೊಡ್ಬೇಕಣ್ಣ. ನಂಬರ್ ಹೇಳ್ತೇನೆ, ದಯಮಾಡಿ ಮೊಬೈಲ್ ಫೋನ್ ನ ತಗೊಳ್ಳಿ. ನಂಬರ್ ಹೇಳ್ಬೋದಣ್ಣ? 9940202028 ಮತ್ತೆ ನಾನಿಲ್ಲಿ ಮಿಸ್ಡ್ ಕಾಲ್ ಕೊಟ್ಟೆ ಮನೆಗೊಂಟೆ ಅಂತ ಅನ್ಕೊಂಬೇಡಿ ದಯವಿಟ್ಟು. ಇವತ್ತು ನೀವೇನ್ ಮಿಸ್ಡ್ ಕಾಲ್ ಕೊಟ್ಟು ಇಲ್ಲಿ ನಮ್ಮ ಮುಖಂಡರುಗಳು ಚಾಲನೆ ಕೊಡ್ತಾ ಇದ್ದೀರಿ. ಶ್ರೀನಾಥ್ ರವರು ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಭ್ಯರ್ಥಿಗಳಾಗಿ ಚುನಾವಣೆ ಎದುರಿಸಿರ್ತಕ್ಕಂಥವ್ರು. ಶ್ರೀನಾಥ್ ರವರಿಗೆ ಒಂದು ಜವಾಬ್ದಾರಿಯನ್ನ ಕೊಡ್ತೇನೆ. ದಯಮಾಡಿ ಶ್ರೀನಾಥಣ್ಣ, ಕೋಲಾರ ತಾಲೂಕಿನಲ್ಲಿ ಇನ್ನ 30 ದಿನಗಳ ಕಾಲ ಸತತವಾಗಿ 3 ರಿಂದ 4 ಗಂಟೆ ದಿವಸಕ್ಕೆ, ನಾನು ಹೆಚ್ಚು ಸಮಯ ಕೇಳೋದಿಲ್ಲ, ಮಿಕ್ಕಿದ ಟೈಮ್ ನೀವು ಏನ್ ಬೇಕಾದ್ರೆ ಕೆಲಸ ಮಾಡ್ಕೋಬಹುದು, 3 ರಿಂದ 4 ಗಂಟೆ ಅಣ್ಣ ದಯಮಾಡಿ ಪ್ರತಿ ನಿಮ್ಮ ಪಂಚಾಯಿತಿ ಮಟ್ಟದಲ್ಲಿ ಹಿರಿಯಕರು, ಯುವಕರು, ಹೆಣ್ಮಕ್ಳು, ಎಲ್ಲ ಜಾತಿ, ಸಮುದಾಯ, ಧರ್ಮ, ವರ್ಗ ಎಲ್ಲರನ್ನೂ ಒಂದು ಟೀಮ್ ಆಗಿ ಮಾಡ್ಕೊಳ್ಳಿ. ದಯವಿಟ್ಟು ಹಳ್ಳಿಗಳಿಗೆ ಕಳಿಸಿ. ನಿಮಗೆ ಒಂದು ಸಾಫ್ಟ್ ಕಾಪಿ ಕಳಿಸ್ಕೊಡ್ತೇನೆ, ಪ್ರಿಂಟ್ ಹಾಕಿಸಿ. ಕುಮಾರಣ್ಣನ ದೇವೇಗೌಡರು ಸಾಹೇಬ್ರ ಸಾಧನೆ ಜೊತೆಲಿ ಫೋನ್ ನಂಬರ್ ಇವೆಲ್ಲವನ್ನ ನಿಮ್ಗೆ ಕೊಡ್ತೇವಣ್ಣ. ಸಂಘಟನೆ ಮಾಡ್ದಂಗ ಆಗ್ತದೆ. ನಿಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಗೂ ಅನುಕೂಲ ಆಗ್ತದೆ, ಮುಂದೆ ZPTP ಚುನಾವಣೆಗೂ ಅನುಕೂಲ ಆಗ್ತದೆ. ಮುಂಬರ್ತಕ್ಕಂಥ ZPTP ಚುನಾವಣೆ ಅಣ್ಣ, ಇವತ್ತು ಒಂದು ಮಾತನ್ನೇ ಹೇಳಿರ್ತೇನೆ. ವೇದಿಕೆ ಮೇಲೆ ಬಹಳ ಜನ ಪ್ರಮುಖ ಮುಖಂಡರು ಇರ್ತೀರಣ್ಣ, ಆಕಾಂಕ್ಷಿತರಿರ್ತೀರಿ, ಆಶೆ ಇಟ್ಕೊಂಡಿರ್ತೀರಿ ಚುನಾವಣೆ ನಿಲ್ಲೋದಕ್ಕೆ. ಈ ಬಾರಿ ಪಕ್ಷದ ಕಡೆಯಿಂದ ಒಂದು ಸರ್ವೆ ರಿಪೋರ್ಟ್ ಅನ್ನ ಮಾಡಿಸ್ತೇವೆ. ಬಹಳ ಸ್ಪಷ್ಟವಾಗಿ ಹೇಳ್ಬಿಡ್ತೇವೆ.
ನೀವ್ಯಾರು ನಿಮ್ಮ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ವ್ಯಾಪ್ತಿಗಳಲ್ಲಿ ನಿರಂತರವಾಗಿ ಜನರ ಪರವಾಗಿ ಒಂದು ಸಂಪರ್ಕ ಸಂಬಂಧ ಇಟ್ಕೊಂಡಿರ್ತೀರಿ. ಆ ರಿಪೋರ್ಟ್ ನಲ್ಲಿ ಎಲ್ಲವೂ ಗೋಚರಿಸುತ್ತೆ. ಅದನ್ನೇನು ರಿಪೋರ್ಟ್ ತಿರುಗಿಸ್ಲಿಕ್ಕೆ ಆಗೋದಿಲ್ಲ, ಮರೆ ಮಾರ್ಸ್ಲಿಕ್ಕೆ ಆಗೋದಿಲ್ಲ. ಅದನ್ನ ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡೋಗಿ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಅಲ್ಲಿಂದ ನಿಮಗೆ ಪಕ್ಷ ಒಂದು ಇತ್ಯರ್ಥ ಮಾಡುತ್ತೆ. ಅಭ್ಯರ್ಥಿಗಳ ನೇತೃತ್ವದಲ್ಲಿ ಒಂದು ಸಭೆ ಮಾಡ್ತೇವೆ, ಏನಾರು ಹೇಳದಿತ್ತಣ್ಣ, ಸಭೆ ಮಾಡ್ತೇವೆ ಇಂಟರ್ನಲ್ಲಿ. ಅಲ್ಲಿಂದ ಸಾಮೂಹಿಕವಾದಂತ ಸಭೆ ಮಾಡಿ ಎಲ್ಲರ ಸಮ್ಮುಖದಲ್ಲಿ ನಿಮಗೆ ZP-TP ಕ್ಯಾಂಡಿಡೇಟ್ಸ್ಗೆ ಒಂದು ಅವಕಾಶ ಮಾಡಿಕೊಡ್ತೇವೆ. ಹೀಗಾದಾಗ ಗ್ರೌಂಡ್ ರಿಯಾಲಿಟಿ ಏನಿದೆ, ನೀವು ಎಷ್ಟರ ಮಟ್ಟಕ್ಕೆ ಜನಗಳ ಜೊತೆ ಸಂಪರ್ಕದಲ್ಲಿ ಇರ್ತೀರಿ ಅಂತಕ್ಕಂಥ ವಾಸ್ತವಾಂಶ ಶ್ರೀನಾಥ್ ರವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಬಹುಶಃ ಕೇಂದ್ರ ಬಿಂದುಗಳಾಗಿ ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ಎಲ್ಲ ನನ್ನ ಮಾಧ್ಯಮದ ಮಿತ್ರರಿಗೆ ಇನ್ನು 4 ದಿನಗಳ ಕಾಲ ಜಿಲ್ಲೆನಲ್ಲಿ ಮತ್ತೆ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸುದ್ದಿಯನ್ನ ಪ್ರಸಾರವನ್ನ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ವಿಚಾರಗಳು ಇವತ್ತು ಸಮೃದ್ಧಿ ಮಂಜು ಅವರು ನಿಮ್ಮ ಮುಂದೆ ಪ್ರಸ್ತಾವನೆ